ಎಲ್ಲರಿಗೂ ನಮಸ್ಕಾರ. ಅನ್ನ ಸುವಿಧಾದಲ್ಲಿ ಮೊನ್ನೆ ಎಲ್ಲ ವಿಲ್ಲಿಂಗ್ನೆಸ್ ಮಾರ್ಕ್ ಮಾಡಿದರೆ 5ನೇ ತಾರೀಕುವರೆಗೆ. ಇವಾಗ ಮುಂದೆ ಏನು ಅಂದರೆ ಮುಂದೆ ನೋಡಿ, ಈಗ ಅನ್ನ ಸುವಿಧಾ ಅಂತ ಕ್ಲಿಕ್ ಮಾಡಬೇಕಿಲ್ಲಿ. ಕ್ಲಿಕ್ ಮಾಡಾದ್ಮೇಲೆ ಇಲ್ಲಿ ನೋಡಿ ಅನ್ನ ಸುವಿಧಾ ಟ್ರಿಪ್ ಮಾರ್ಕಿಂಗ್ ಡೀಟೇಲ್ಸ್ ಅಂತ. ಅಂದರೆ ನೀವು ಅವ್ರ ಮನೆಗೆ ಯಾವತ್ತು ಹೋಗ್ತೀರಾ ಅಕ್ಕಿ ಕೊಡೋದಕ್ಕೆ. ನೋಡಿ ಇಲ್ಲಿ ಇವ್ರ ಹೆಸರು ಬಂದ್ಬಿಟ್ಟು ಈ ಅಜ್ಜಿ ಹೆಸರು ಬಂದ್ಬಿಟ್ಟು ನಾಗಮ್ಮ ಅಂತ. ಸೊ ಇಲ್ಲಿ ನೋಡಿ, ಇಲ್ಲಿ ನಾಗಮ್ಮ ಅನ್ನೋರ್ದು ಇದೆ. ಇಲ್ಲಿ ನೋಡಿ 4ನೇದು. ಇದನ್ನು ನೀವೇನು ಮಾಡಬೇಕು, ಇವ್ರದ್ದು ಫೋನ್ ನಂಬರ್ ಇದೆ. ಸೊ ಇವ್ರದ್ದು ಫೋನ್ ನಂಬರ್ ಏನೋ ಸರಿ ಇಲ್ಲ ಅಂದರೆ ನೀವೇನು ಮಾಡಬೇಕು, ಆಲ್ರೆಡಿ ಸರಿ ಮಾಡಿರ್ತೀರಿ. KYC ಮಾಡಿದ್ರೆ ಯಾವ ನಂಬರ್ ಬೇಕೋ ಆ ನಂಬರ್ ಕೂತ್ಕೊಳ್ಳುತ್ತೆ. ಸೊ ಇದನ್ನು ಇಲ್ಲಿ ಕ್ಲಿಕ್ ಮಾಡಿಬಿಟ್ಟು ಚೆಕ್ ಬಾಕ್ಸ್ ಕ್ಲಿಕ್ ಮಾಡಿಬಿಟ್ಟು ಗೋ ಅಂತ ಕೊಡೋದು. ಕೊಟ್ಟ ತಕ್ಷಣ ಅದು ಕೇಳುತ್ತೆ ಯಾವತ್ತು ಹೋಗ್ತೀರಾ ನೀವು ಅಲ್ಲಿಗೆ ಅಂತ. ನಾವು ಇವತ್ತೇ ಬಂದಿರೋದ್ರಿಂದ ನಾವು ಇವತ್ತೇ ಹೋಗ್ತಾಯಿದ್ದೀವಿ. ಸೊ 6 ಅಂತ ಕ್ಲಿಕ್ ಮಾಡಿಬಿಟ್ಟು ಸೇವ್ ಅಂತ ಕೊಡೋದು. ಸೇವ್ ಅಂತ ಕೊಟ್ಟ ತಕ್ಷಣ ನೋಡಿ ಈ ಥರ ಟ್ರಿಪ್ ಡೀಟೇಲ್ಸ್ ಇನಿಷಿಯೇಟೆಡ್ ಫಾರ್ ಹೋಮ್ ಡೆಲಿವರಿ ಅಂತ ಬರುತ್ತೆ. ಈಗ ಏನಾಗಿರುತ್ತೆ, ಇವ್ರದ್ದು ಮೊಬೈಲ್ ನಂಬರ್ ಇರುತ್ತಲ್ಲ, ಅಲ್ಲಿಗೆ OTP ಹೋಗಿರುತ್ತೆ. ಇವ್ರಿಗೊಂದು OTP ಹೋಗಿರುತ್ತೆ. ಆ OTPನ ನಾವು ಈಗ ಕೇಳ್ಕೊತೀವಿ, ತೋರಿಸ್ತಾಡಿ. ನೋಡಿ, ಇವ್ರದ್ದು ನಾಗಮ್ಮ ಅವ್ರದ್ದು ಮೆಸೇಜ್ ಬಂತು ನೋಡಿ. ಈ ಥರ ಬರುತ್ತೆ. ಒಂದು ವೇಳೆ ಅಕಸ್ಮಾತ್ ನಿಮ್ಗೆ ಏನಾದರೂ ಮೆಸೇಜ್ ಬಂದಿಲ್ಲ ಅಂದರೆ ನೀವೇನು ಮಾಡ್ಬೋದು, ಇಲ್ಲಿ ರೀಸೆಟ್ ಅಂತ ಕೊಟ್ಬಿಟ್ಟು ಇಲ್ಲಿ ಡೇಟ್ ಹಾಕಿದ್ರೆ, ಇಲ್ಲಿ ಡೇಟ್ ಸೆಲೆಕ್ಟ್ ಮಾಡಿದ್ರೆ ಗೋ ಅಂತ ಕೊಟ್ಬಿಟ್ಟು ಇಲ್ಲಿ ಇದು ಕ್ಲಿಕ್ ಮಾಡಿಬಿಟ್ಟು ರೀಸೆಂಡ್ ಅಂತ ಕ್ಲಿಕ್ ಮಾಡಿದ ತಕ್ಷಣ ಅವರು ಪುನಃ ಇಲ್ಲಿ ಮೆಸೇಜ್ ಬರುತ್ತೆ. ಸೊ ಈ ಥರ ನಾವು ಮಾಡ್ಬೋದು, ಮೆಸೇಜ್ ಬಂದಿಲ್ಲ ಅಂದರೆ. ಸೊ ಒಂದು ವೇಳೆ ಮೆಸೇಜ್ ಬಂದಿದ್ದರೆ ಇನ್ನೇನು ಅವಶ್ಯಕತೆ ಇಲ್ಲ. ನೀವೇನು ಮಾಡಬೇಕು, ಪುನಃ ಇಲ್ಲಿ ಅನ್ನ ಸುವಿಧಾ ಅದಕ್ಕೆ ಹೋಗ್ಬಿಟ್ಟು ಇಲ್ಲಿ ಅನ್ನ ಸುವಿಧಾ ರೇಷನ್ ಡಿಸ್ಟ್ರಿಬ್ಯೂಷನ್ ಅಂತ ಇದೆ ನೋಡಿ. ಇದು ಮಾಡೋದು, ಇಲ್ಲಿ ಅವ್ರದ್ದು ರೇಷನ್ ಕಾರ್ಡ್ ನಂಬರ್ ಹಾಕೋದು, ಮತ್ತು ಏನು OTP ಬಂದಿಲ್ಲ ಅದನ್ನು ಎಂಟ್ರ್ ಮಾಡೋದು. ನಾನು ಮಾಡ್ತೀನಿ ನೋಡಿ ಈಗ. ನೋಡಿ, ಈಗ ಇವ್ರದ್ದು ಏನು OTP ಮತ್ತು ಇದು ಬಂದಿತ್ತಲ್ಲ ಅದನ್ನು ಹಾಕಿದ್ದೀನಿ. ಹಾಕಿದ್ಮೇಲೆ ಈ ಥರ ನೋಡಿ, ಈ ಥರ ಕೇಳುತ್ತೆ. ಪುನಃ ನೆಕ್ಸ್ಟು ಇದು ಮಾಡೋದು, ಪುನಃ ನಾಗಮ್ಮ ಅಂತ ಸೆಲೆಕ್ಟ್ ಮಾಡೋದು, ಗೋ ಅಂತ ಕೊಡೋದು, ಬಯೋಮೆಟ್ರಿಕ್, ಎಸ್, ಸಿಂಗಲ್, ಬಯೋಮಂತ್ರ ನೋಡಿ, ಕ್ಯಾಪ್ಚರ್ 6 ಅಂತ ಬಂತು, ವೆರಿಫೈ ಕೊಟ್ವಿ ನೋಡಿ. ಈ ಥರ ಬಂದಾದಮೇಲೆ ನೋಡಿ ಇಶ್ಯೂರೇಷನ್ ಅಂತ ಕೊಡಬೇಕು. ಇಶ್ಯೂರೇಷನ್ ಅಂತ ಕೊಟ್ಟಾದಮೇಲೆ ಒಂದು OTP ಕೇಳುತ್ತೆ. ಸೊ ಇಲ್ಲಿ ಜನ್ರೇಟ್ OTP ಅಂತ ಕೊಟ್ಟ ತಕ್ಷಣ ಅವ್ರ ಮೊಬೈಲ್ಗೆ OTP ಹೋಗುತ್ತೆ. ಈಗ ಅವರು OTP ಹೇಳಬೇಕು. ನೋಡಿ OTP ಬಂದಿದೆ ನೋಡಿ, ನಾಗಮ್ಮ ಅವ್ರಿಗೆ ಈ ಥರ OTP ಬಂದಿದೆ. ಸೊ ಆ OTPನ ಏನು OTP ಬಂದಿದೆಯಲ್ಲ ಅದನ್ನು ಇಲ್ಲಿ ಎಂಟ್ರಿ ಮಾಡಬೇಕು. ಏನಂತ ಬಂದಿದೆ OTP 402742. ಇದನ್ನು ಹಾಕ್ಬಿಟ್ಟು ಇಲ್ಲಿ ವೆರಿಫೈ ಅಂತ ಕೊಡಬೇಕು. ಕೊಟ್ಟ ತಕ್ಷಣ ನೋಡಿ OTP 402763 ಹಾಕ್ಬಿಟ್ಟು ಇಲ್ಲಿ ವೆರಿಫೈ ಅಂತ ಕೊಡೋದು. ಕೊಟ್ಟ ತಕ್ಷಣ ವೆರಿಫೈ OTP ವೆರಿಫೈಡ್ ಅಂತ ಬರುತ್ತೆ. ಓಕೆ ಅಂತ ಕೊಡೋದು. ಇದಾದಮೇಲೆ ನೋಡಿ ಅವ್ರಿಗೆ ರೇಷನ್ ಡಿಸ್ಟ್ರಿಬ್ಯೂಷನ್ ಆಯಿತು ಅಂತ. ಸೊ ಇದಾದಮೇಲೆ ನೆಕ್ಸ್ಟ್ ನೀವೇನು ಮಾಡಬೇಕು, ನೋ ಅಂತ ಕೊಟ್ಬಿಟ್ಟು ವಿಜಿಲೆನ್ಸ್ ಕಮಿಟಿನ ಮುಗೀತಷ್ಟೇ. ಸೊ NFSA ರೆಸಿಪ್ಟು ಇಷ್ಟೇ. ಸೊ ಈಗೇನು ಮಾಡಬೇಕು ನೀವು, ಇದನ್ನು ಇಷ್ಟನ್ನು ಅವ್ರ ಮನೆ ಮುಂದೆ ಹೋಗಿ ಮಾಡಬೇಕು. ಅವ್ರ ಮನೆ ಮುಂದಕ್ಕೆ ಹೋಗಿ ಅಕ್ಕಿಯನ್ನು ಕೊಡಬೇಕು. ಸೊ ಇದಿಷ್ಟನ್ನು ಕಂಪ್ಲೀಟ್ ಮಾಡಿದ್ರೆ ಅನ್ನ ಸುವಿಧಾ ಒಬ್ಬರದು ಕಂಪ್ಲೀಟ್ ಆಯಿತು. ನಿಮಗೆ 50 ರೂಪಾಯಿ ಕಮಿಷನ್ ಬರುತ್ತೆ ಒಬ್ಬರಿಗೆ ಅನ್ನ ವಿತರಣೆನ ಡಿಸ್ಟ್ರಿಬ್ಯೂಷನ್ ಮಾಡಿದ್ರೆ, ಮುಖಾಂತರ ಡಿಸ್ಟ್ರಿಬ್ಯೂಷನ್ ಮಾಡಿದ್ರೆ. ಥ್ಯಾಂಕ್ ಯು.